ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಐ ಆಮ್ ಸೋ ಸಾರಿ, ಐ ಆಮ್ ರಿಯಲಿ ಸೋ ಸಾರಿ. ಇಷ್ಟು ದಿನ ನನಗೆ ವೀಡಿಯೋಸ್ ಎಲ್ಲ ವ್ಲಾಗ್ ಹಾಕೋಕ್ಕೆ ಆಗಿರಲಿಲ್ಲ. ಆ್ಯಂಡ್ ಸ್ವಲ್ಪ ಬ್ಯುಸಿಯಾಗಿದ್ದೆ. ಆ್ಯಂಡ್ ನಿಮಗೆ ಗೊತ್ತು, ನಾನು ನಂದು ಬ್ಲಾಕ್ ಬಸ್ಟರ್ ಹಾಡು ಹಿತ್ತಲಕ್ಕ ಕರಿಬ್ಯಾಡ ಮಾವ, ಅದು ಫುಲ್ಲು ಹಿಟ್ಟಾಗಿದೆ. ಪ್ಯಾನ್ ಇಂಡಿಯಾ, ಪ್ಯಾನ್ ಅಮೆರಿಕಾ ಎಲ್ಲ ಕಡೆ ಹಿಟ್ಟಾಗಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ಅದಕ್ಕೆ ನೀವು ಸಪೋರ್ಟ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಸ್, ಇವಾಗಿಂದು ನಾನು ರೆಗ್ಯುಲರಾಗಿ ವಿಡಿಯೋ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ಆ್ಯಂಡ್ ವೀಕ್ಲಿ ಒಂದು ಥ್ರೈಸ್ ಆದರೂ ನಾನು ಆದಷ್ಟು ಟ್ರೈ ಮಾಡ್ತೀನಿ ಬ್ಲಾಗ್ ಹಾಕೋದಕ್ಕೆ. ಆ್ಯಂಡ್ ನೀವು ಕೂಡ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟೇ ನನಗೆ ದೊಡ್ಡ ಒಂದು ಬೆನ್ನೆಲುಬು ಅಂತಲೇ ಹೇಳ್ಬೋದು. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನನ್ನ ಬ್ಲಾಗ್ಗೂ ಕೂಡ, ಆ್ಯಂಡ್ ನನ್ನ ಯೂಟ್ಯೂಬ್ ಶಾರ್ಟ್ಸ್ಗೂ, ನನ್ನ ವೀಡಿಯೋಸ್ಗೂ, ಬ್ಲಾಗ್ಸ್ಗೂ ಎಲ್ಲದಕ್ಕೂ ನೀವು ನನಗೆ ದೊಡ್ಡ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಸ್, ಇದು ನಮ್ಮದು ಗೌರಿ ಮತ್ತು ಗಣೇಶದ್ದು ಹಬ್ಬದ್ದು ವ್ಲಾಗ್ ಇರುತ್ತೆ. ಇದು ನೋಡ್ತಾ ಇದ್ದೀರಾ ನೀವು. ನಮ್ಮ ಗೌರಿ, ನಮ್ಮ ಗೌರಮ್ಮ, ನಮ್ಮ ಮುದ್ದು ಗೌರಮ್ಮ ಎಷ್ಟು ಉದ್ದ ಕಾಣಿಸ್ತಾ ಇದೆ ಅಂತ ನೋಡಿ. ನಾನು ನನಗೆ ಫೇವ್ರೆಟ್ ಕಲರ್ ಪರ್ಪಲ್ ವಿತ್ ಲ್ಯಾವೆಂಡರ್ ವಿತ್ ಪರ್ಪಲ್ ಕಲರ್ನ ಚೂಸ್ ಮಾಡಿದ್ದೀನಿ. ನನಗೆ ಅದು ಫೇವ್ರೆಟ್ ಕಲರು. ಆ್ಯಂಡ್ ಎಸ್, ಅದೇ ಪೂಜೆದೆಲ್ಲ ನಾನು ನಿಮಗೆ ಇದ್ರ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡು, ನಿಮಗೆ ಬಿಫೋರ್ ಲಾಸ್ಟ್ ಇಯರ್ ನಿಮಗೆ ಹೇಳಿದ್ದೀನಿ ನನ್ನ ಬಾಗಿನದಲ್ಲಿ ಏನೇನು ಇಟ್ಟಿರ್ತೀವಿ ಅಂತ. ನಿಮಗೇನೂ ಗೊತ್ತಿಲ್ಲ, ಏನೂ ಇಲ್ಲ ಅಂತ ಅಂದರೆ, ಬಾಗಿನದಲ್ಲಿ ನಾವು 5 ಥರ ಹಣ್ಣು, 5 ಥರ ತರಕಾರಿ, ಮತ್ತು ಅರಿಶಿನ ಕುಂಕುಮ, ಬಳೆ, ಮತ್ತು ಬ್ಲೌಸ್ ಪೀಸು, ಮತ್ತು ಅದು ಇನ್ನೊಂದು ಅದು ಮಿರರು, ಆಮೇಲೆ ನಿಮಗೆ ಏನೇನು ಇಷ್ಟ ಬರುತ್ತೆ, ಏನೇನು ನಿಮಗೆ ಅನುಕೂಲ ಇರುತ್ತೆ ಅದೆಲ್ಲ ನೀವು ಬಾಗಿನದಲ್ಲಿ ಹಾಕ್ಬೋದು. ಆ್ಯಂಡ್ ಎಸ್, ನೋಡ್ತಾ ಇದ್ದೀರಾ, ಇದೆಲ್ಲ ನನ್ನ ಹಸ್ಬೆಂಡ್ದು ಎಲ್ಲ ಫಿಲ್ಮ್ ಮಾಡಿರೋದು. ಸೊ ಹೋಪ್ ನಿಮಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಆ್ಯಂಡ್ ನಾನು ಹೇಳ್ತಾ ಇದ್ದೀನಿ, ನೀವು ದಯವಿಟ್ಟು ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಐಲ್ ಬಿ I'm very grateful for you guys. And yes, ಇನ್ನೊಂದು ವಿಷಯ ಏನು ಹೇಳಬೇಕು ಅಂತಂದರೆ, ಏನಪ್ಪ, ನಾನು 1K ಆದಮೇಲೆ ನಾನು ಗಿವ್ ಅವೇ ಮಾಡ್ತೀನಿ ಅಂತ ಹೇಳಿದ್ದೆ. ಗೆಸ್ ಮಾಡ್ತೀನಿ, ಸ್ವಲ್ಪ ಟೈಮ್ ಸಿಗ್ತಾಯಿಲ್ಲ ನನಗೆ. ಸೊ ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಆಲ್ರೈಟ್, ಈ ಥರ ಪೂಜೆ ಮಾಡಿದ್ದೀನಿ ಅಂದರೆ ಈ ಥರ ಎಲ್ಲ ಸೀರೆ ಉಡಿಸಿ, ಆಮೇಲೆ ಈ ಥರ ಎಲ್ಲ ಡೆಕೋರ್ ಮಾಡಿದ್ದೀವಿ. ಆ್ಯಂಡ್ ಎಸ್, ಹಾಗೆ ನೋಡ್ತಾ ಇರಿ, ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ನೋಡ್ತಾ ಇದ್ದೀರಾ, ನಾನು ಈ ಥರ ಅಲಂಕಾರ ಮಾಡಿದ್ದೀನಿ ದೇವರಿಗೆ. ನಮ್ಮ ಮುದ್ದು ಗೌರಮ್ಮಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನಮ್ಮ ಗೌರಮ್ಮ? ದೃಷ್ಟಿ ತೆಗೆದುಬಿಡಿ ಅಲ್ಲಿಂದನೇ, ಓಕೆನಾ?
ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಆ್ಯಂಡ್ ಎಸ್ ಫಸ್ಟ್ ಡೇ ಗೌರಿ ಹಬ್ಬಕ್ಕೆ ನಾವು ರವೆ ಸಜ್ಜಿಗೆ ಮತ್ತು ಗೋಧಿ ಪಾಯಸ ಮಾಡಿರೋದು. ದ ವೆರಿ ನೆಕ್ಸ್ಟ್ ಡೇ ಗೊತ್ತಲ್ಲ, ಎಲ್ಲರ ಮನೆಯಲ್ಲೂ ಕರಿಗಡುಬು, ಕರ್ಜಿಕಾಯಿ ಮತ್ತು ಕೋಸಂಬರಿ ಪಾಯಸ, ಆಮೇಲೆ ಪಲ್ಯ ಮತ್ತು ಅನ್ನ, ಸಾಂಬಾರು, ಚಿತ್ರಾನ್ನ ಇದೆಲ್ಲ ಮೆನ್ಯೂನಲ್ಲಿರುತ್ತೆ. ನಮ್ಮ ಮನೆಯಲ್ಲೂ ಆಬ್ವಿಯಸ್ಲಿ ಅದೇ ಇರುತ್ತೆ. ಸೊ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ಒನ್. ಬಾಯ್.